ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಆ, ಈ ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಫಸ್ಟು ಮ್ಯಾನೇಜರ್ ಆಗಿ ಒಂದು ಹಳೆ ಸಿನಿಮಾದಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ನನಗೆ ಡೈರೆಕ್ಟರ್ ಭಗತ್ ಸರ್ ನನಗೆ ಹೇಳಿದರು, ಮಗ ಈ ಒಂದು ಸಿನಿಮಾ ಇದೆ, ಈ ಸಿನಿಮಾದಲ್ಲಿ ನೀನು ಕೆಲಸ ಮಾಡು, ಈ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿದರು. ಯಾವುದು ಸಿನಿಮಾ ಅಂತ ಕೇಳಿದಾಗ ಈ ಥರ ಒಂದು 1965 ಒಂದು ಓಲ್ಡ್ ಸ್ಟೋರಿ ಇದೆ. ಸೊ ಆ ಸ್ಟೋರಿಯಲ್ಲಿ ಬೇಸ್ ಮೇಲೆ ಹೋಗುತ್ತೆ. ನಿನ್ನ ಕೆಲಸ ಏನಂದರೆ ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡು ಅಂತ ಹೇಳಿದರು. ನನಗೆ ಸಖತ್ ಶಾಕ್ ಆಗೋಯ್ತು. ಆರ್ಟ್ ಡೈರೆಕ್ಟ್ರಾ, ಇದರಲ್ಲಿ ಬುಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಅದು ಹೆಂಗೆ ನಾನು ಮಾಡಲಿ ಅಂದಾಗ, ಇಲ್ಲ ನೀನು ಮಾಡ್ತೀಯಾ, ಮಾಡು ಆರ್ಟ್ ಡೈರೆಕ್ಟರ್ ಆಗಿ ಅಂತ ಹೇಳಿದರು. ಭಗತ್ ಸರ್ ನನಗೆ ಸ್ಟೋರಿ ಹೇಳಿದರು. ಸ್ಟೋರಿ ಹೇಳಿದ್ಮೇಲೆ ಈ ಥರ ಪ್ರಾಪರ್ಟೀಸ್ ಬೇಕು, 1965 ಅಂದರೆ ಹಳೆ ಸ್ಟೋರಿಗೆ ಯಾವ ಥರ ಪ್ರಾಪರ್ಟಿ ಬೇಕಂತೇಳಿ ಗೊತ್ತಿರಬೇಕು ನಿಮಗೆ. ಸೊ ಆ ಥರ ಎಲ್ಲ ಪ್ರಾಪರ್ಟಿ ಎಲ್ಲ ರೆಡಿ ಮಾಡೋಕ್ಕೇ ಫುಲ್ಲು KR ಮಾರ್ಕೆಟು, ರಾಜ ಮಾರ್ಕೆಟು, ಆಮೇಲೆ ಮಾಗಡಿ ರೋಡು ಫುಲ್ ಎಲ್ಲ ತಿರುಗಾಡಿ ಎಲ್ಲ ಮಾಡಿ ನಾವು ಫುಲ್ ಪ್ರಾಪರ್ಟಿನ ರೆಡಿ ಮಾಡಿದೆ. ಸರಿ, ಈಗ ಆರ್ಟ್ ಡೈರೆಕ್ಟರ್ ಅಂದಮೇಲೆ ಒಂದು 3-4 ಜನ ಇರ್ತಾರೆ ಆರ್ಟ್ ಡಿಪಾರ್ಟ್ಮೆಂಟಿಗೆ. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಒಬ್ಬನೇ ಆರ್ಟ್ ಡೈರೆಕ್ಟ್ರು, ಎಲ್ಲ ನಾನೇ ಮಾಡಬೇಕಾಗಿತ್ತು. ಹೆಂಗಂದರೆ ಫುಲ್ಲು ಟೆನ್ಷನ್ ಇತ್ತು. ಬಟ್ ಆವಾಗ ಹೋಗ್ತಾ 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 ಗೊತ್ತಾಗಿದ್ದು, ನಮ್ಮ ಠಾಣೆ ಮೂವಿ ಹೀರೋ ಕೂಡ ಪ್ರವೀಣ್ ಸರ್ ಕೂಡ, ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಮೇಲೆ ಲೈಟ್ ಡಿಪಾರ್ಟ್ಮೆಂಟು, ಸ್ಪೆಷಲಿ ನಮ್ಮ DOP ಸರು ಎಲ್ಲರೂ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಓಕೆ ಮಾಡ್ಬೋದು, ಏನಂತ ದೊಡ್ಡ ಏನು ಕೆಲಸ ಇಲ್ಲ, ಓಕೆ ಮಾಡ್ಬೋದು ಅಂತ ಹೇಳಿ ಆರ್ಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಯಿತು ಮಾಡ್ತಾಯಿದ್ವಿ. ಈ ಲೊಕೇಶನ್ ಎಲ್ಲ ಸೆಲೆಕ್ಟ್ ಆಯಿತು. ಹೇಗೆ ನಾವು ಇದನ್ನು ಸೆಟ್ಗಳು ಯಾವ ಥರ ಹಾಕಬೇಕು, ಏನು ಮಾಡಬೇಕು ಅಂತ ಹೇಳಿ ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ನನಗೆ ಡೈರೆಕ್ಟರ್ ಸರ್ ಹೇಳ್ತಾರೆ, ಪ್ರವೀಣ ಕೂದಲೇ ಇಲ್ಲ, ಇದೇ ಥರ ಬಿಡು, ನಿಂಗೊಂದು ಚಾನ್ಸ್ ಕೂಡ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದರು. ನನಗೂ ಅಷ್ಟೇ ಬೇಕಿತ್ತು. ಓಕೆ, ನಾನು ಆರ್ಟಿಸ್ಟ್ ಆಗಬೇಕಂತ ಬಂದಿದೆ ಅಲ್ಲ, ಸೊ ಇವಾಗ ಅದ್ರ ಜೊತೆಗೆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕು ಕೊಟ್ಟಿದ್ದಾರೆ, ಮತ್ತು ಒಂದು ಒಳ್ಳೆ ಚಾನ್ಸ್ ಕೂಡ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಸರಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನನ್ನ ಆ್ಯಕ್ಟಿಂಗ್ ಏನಪ್ಪ ಅಂದರೆ ಹೀರೋಗೆ ಫ್ರೆಂಡು ಕ್ಯಾರೆಕ್ಟರ್ ರೋಲ್ನ ಭಗತ್ ಸರು ಫಿಕ್ಸ್ ಮಾಡಿಬಿಡ್ತಾರೆ. ಅದರಲ್ಲಿ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಗುರು, ಇದು ಆಗತ್ತಾ ನನ್ನ ಕೈಯಲ್ಲಿ, ಮಾಡ್ಬೋದಾ ನಾನು? ಎರಡೂ ಈ ಕಡೆ ಹೊಗೆನೂ ಹಾಕು, ಆ ಕಡೆ ಬಂದು ಕ್ಯಾಮ್ರಾ ಬಂದು ನಿಂತ್ಕೊ ಅಂದರೆ ಕಷ್ಟ ಆಗತ್ತೆಲ್ಲ ಅಂತ ಹೇಳಿದಾಗ, ಓಕೆ ನೋಡೋಣ ಏನಾಗತ್ತೆ ಅಂತೇಳಿ ಮಾಡ್ತಾ ಹೋದ್ವಿ. ಕೆಲವೊಂದು ಇನ್ಸಿಡೆಂಟ್ನ ಹೇಳ್ತೀನಿ. ಒಂದು 2-3 ಕಡೆಯಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಯಾವ ಥರ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ನಾವು ಇದರಲ್ಲಿ ಭವಾನಿ ನಗರ ಅಂತೇಳಿ ನಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಆ್ಯಕ್ಚುಲಿ ಆ ಏರಿಯಾ ಹೆಸರು ಹೇಳೋಕ್ಕೆ ಹೋಗಲ್ಲ, ಬಟ್ ಭವಾನಿ ನಗರ ಅಲ್ಲಿ ಫುಲ್ಲು ಒಂದು ಉತ್ಸವ ಆಗಬೇಕು. ಆ ಉತ್ಸವ ಟೈಮಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲ ಸೆಟಪ್ ಎಲ್ಲ ಹಾಕ್ತೀವಿ. ಫುಲ್ಲು ನಾವು ರಾಮನ್ ಫುಲ್ ಬಾವುಟ ಎಲ್ಲ ಹಾಕ್ಕೊಂಡು ಇನ್ನೇನು ಶೂಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಯಾರು ಹಾಕ್ಕೊಟ್ಬಿಡ್ತಾರೆ, ಈ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ರಾಮಂದು ಫುಲ್ಲು ಜೆಂಡ ಗಿಂಡೆಲ್ಲ ಹಾಕ್ಬಿಟ್ಟಿದ್ದಾರೆ ಅಂತೇಳಿ. ಅಷ್ಟಕ್ಕೆ ಪೊಲೀಸ್ ಅವರೆಲ್ಲ ಬಂದು ಆನ್ ದ ಸ್ಪಾಟ್, ಯಾರಿಗೂ ಕೇಳದೆ ಏನು ಮಾಡಿದೆ, ಇದು ಅದು ಮುಸ್ಲಿಂ ಏರಿಯಾ, ಅದಾಗತ್ತೆ ಇದಾಗತ್ತೆ ಎಲ್ಲ ತೆಗೆಸ್ಬಿಟ್ರು. ಇವಾಗ ಇಷ್ಟೇ ಯೋಚನೆ ಮಾಡಿ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ, ಒಬ್ಬರು ಡೈರೆಕ್ಟ್ರು ಎಷ್ಟು ಕಷ್ಟ ಬಿಟ್ಟು ನಾಳೆ ಮಾಡಬೇಕಂತ ಎಷ್ಟು ಪ್ರಿಪ್ರೇಷನಲ್ಲಿ ಇರ್ತಾರೆ. ಅದೇ ದಿನ ಸ್ಟಾಪ್ ಹೋಗಿ ಮತ್ತೆ ಭಗತ್ ಸರ್ ಹೇಳ್ತಾರೆ, ಓಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಬೇರೆ ಕಡೆ ಶೂಟ್ ಮಾಡೋಣ ಅಂತೇಳಿ ಅದೇ ದಿನಾನೇ ಅದೇ ಡೇಟ್ಗೆ ಎಲ್ಲ ಫುಲ್ಲು ಐಟಮ್ಸ್ನೆಲ್ಲ ತೆಗೆದು ಎಲ್ಲ ಪ್ರಾಪರ್ಟಿನ ತೊಗೊಂಡು ಸೀದಾ ನಾವು ವಿಷ್ಣುವರ್ಧನ್ ಸಮಾಧಿ ಹತ್ರ ಹೋಗಿ ಮತ್ತೆ ಸೆಟಪ್ ಹಾಕ್ತೀವಿ. ಅದೇ ನೈಟಲ್ಲಿ ಒಂದು 2-3 ಜನ ಸೇರಿಕೊಂಡು ಫುಲ್ಲು ನೈಟು ಮತ್ತೆ ಸೆಟಪ್ ಮಾಡ್ತೀವಿ. ಆ ದಿನ ಶೂಟ್ನ ಕಂಪ್ಲೀಟ್ ಮಾಡ್ತೀವಿ. ಇದೊಂದು ಸೀನು. ಇದಾದಮೇಲೆ ಇನ್ನೊಂದು ಕಾಮಿಡಿ ಏನಪ್ಪ ಅಂದರೆ, ಸ್ಮೋಕ್ ಬೇಕಾಗಿರುತ್ತೆ. ಸ್ಮೋಕ್ ಅಂದರೆ ಈ ಥರ ಹೋದ ತಕ್ಷಣ ಫುಲ್ಲು ಸ್ಮೋಕ್ ಬರಬೇಕು, ವಿಲನ್ ಸಮಥಿಂಗ್ ಏನೇನೋ ಆಗುತ್ತೆ. ಅದೆಲ್ಲ ಆದಾಗ ಆ ಸ್ಮೋಕು ಹೋಗಿ ಓಪನ್ ಆಗಬೇಕು. ಅಂದರೆ ಪೊಲೀಸರು ಹಾಕ್ತಾರೆ, ಸ್ಮೋಕ್ ಓಪನ್ ಆಗಬೇಕು. ಅದರಲ್ಲಿ ಸೀನ್ ನನಗೆ ಹೇಳಿದರು, ಓಕೆ ಈ ಥರ ಬೇಕು ಪ್ರವೀಣ, ಮತ್ತು ಅರ್ಜೆಂಟ್ ಇದೆ, ಇದು ಬೇಕೇ ಬೇಕು ಅಂತ ಹೇಳಿದರು. ಸರಿ ಅಂತೇಳಿ ನಾನೇನು ಮಾಡಿದೆ, ಎಲ್ಲ ಕಡೆ ಹುಡುಕಿದೆ, ಸಿಗಲ್ಲ, ಕಷ್ಟ ತರೋಕ್ಕೇನೆ ಕಷ್ಟ ಅಂತೇಳಿ ನಾನೇನು ಮಾಡಿದೆ, ಅದರ ರಾತ್ರಿನೇ ಆ ಸ್ಮೋಕ್ನ ರೆಡಿ ಮಾಡಿದ್ದೀನಿ. ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದೀನಿ. ಹಿಂಗೆ ಓಪನ್ ಮಾಡಿದ್ರೆ ಫುಲ್ಲು ಸ್ಮೋಕು ನನ್ನ ರೂಮಲ್ಲಿ ಮಾತ್ರ. ಸರಿ ಅಂತ 3-4 ಸ್ಮೋಕ್ನ ಎತ್ಕೊಂಡು ನೆಕ್ಸ್ಟು ಲೊಕೇಶನ್ ಇದರಲ್ಲಿ ಸೀನ್ ನಡೀತಾ ಇದೆ, ಹೋಗಿ ಕೊಟ್ಟಿದ್ದೀನಿ. ಪೊಲೀಸರು ಹಿಂಗೆ ತೆಗಿಬೇಕು, ಹಿಂಗೆ ಒಳಗಡೆ ಹಾಕಬೇಕು, ತೆಗಿಯೋಕ್ಕೇನೆ ಅಲ್ಲೇ ಬ್ಲಾಸ್ಟು ಅಲ್ಲೇ ಎಲ್ಲ ಫುಲ್ಲು ಭಯ ಬಿದ್ದು ಏನಾಯಿತು ಏನಿಲ್ಲ ಅಂತೇಳಿ ಗೊತ್ತೇ ಇಲ್ಲ. ಅಂದರೆ ಆ ಥರ ಆಗೋಗ್ಬಿಡ್ತು. ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಗೊತ್ತಿಲ್ಲದೆ ಇರೋ. ಅದೇ ನನಗೆ ಅಲ್ಲಿ ಅರ್ಥ ಆಗಿದ್ದು, ಎಕ್ಸ್ಪೆರಿಮೆಂಟ್ ಎಲ್ಲ ಸ್ವಲ್ಪ ಡೇಂಜರೇ ಅಂತ ಹೇಳಿ.
ಸೊ ಅದೆಲ್ಲ ಆದರೆ ಭಗತ್ ಸರ್ ಬಗ್ಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಯಾಕಂದರೆ ಅವರು ಎಲ್ಲವೂ ತಿಳ್ಕೊಂಡು ಮಾಡಿಕೊಂಡು ಬಂದು ನನಗೆ ಹೇಳ್ಕೊಟ್ಟು ಮಾಡ್ತೀಯಾ ಮಾಡು ಅಂತ ಹೇಳಿದಾಗಲೇ ನಾವು ಮಾಡಿದ್ದು. ಆ್ಯಕ್ಟಿಂಗ್ ಅಂತ ಬಂದಾಗ ನನಗೆ ಆ್ಯಕ್ಟಿಂಗ್ ಓಕೆ ಅಷ್ಟಕ್ಕಷ್ಟೇ ಮಾಡ್ಬೋದೇನೋ, ನ್ಯಾಚುರಲಾಗಿ ಏನೋ ಮಾಡ್ಬೋದು. ಯಾಕಂದರೆ ನಾನು ಯಾವುದೂ ಒಂದು ಇದು ಸಿನಿಮಾದಲ್ಲಿ ಮಾಡಿಲ್ಲ, ರಂಗದಲ್ಲಿ ಮಾಡಿಲ್ಲ. ಬಟ್ ಯಾವಾಗ ನಾನು ಲೊಕೇಶನ್ಗೆ ಕಾಲಿಟ್ನೋ ಡೈರೆಕ್ಟರ್ ಭಗತ್ ಸರ್ ಪ್ರತಿಯೊಂದೊಂದು ಸೀನ್ ಕೂಡ ಇದೇ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು, ಫ್ರೀಯಾಗಿ ಮಾಡು, ಟೆನ್ಷನ್ ತೊಗೋಬೇಡ ಅಂತೇಳಿ ಪ್ರತಿಯೊಂದು ಸೀನ ನೀಟಾಗಿ ಹೇಳ್ಕೊಟ್ಟು ಮಾಡಿಸಿದ್ರು. ಓಕೆ ಮಾಡಿದೆ, ನನಗೂ ಖುಷಿ ಇದೆ, ನಾನು ಮಾಡಿದೆ, ಚೆನ್ನಾಗಿ ಬಂತು. DOP ಸರ್ ಬಗ್ಗೆ ಹೇಳಬೇಕಂದ್ರೆ ಸೂಪರ್, ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ನೀಟಾಗಿ ಪೇಷಿಯನ್ಸಿಂದ ಇದ್ದು ಪ್ರತಿಯೊಂದು ಸೀನನ್ನು ಫಸ್ಟಿಗೆ ಎಲ್ಲ ಫುಲ್ಲು ತಿಳ್ಕೊಂಡು ಮಾಡಿಕೊಂಡು ಬಂದು ಸಖತ್ತಾಗಿ ಪ್ರತಿಯೊಂದು ಸೀನ ಶೂಟ್ ಮಾಡೋರು. ಇವಾಗ ಆಲ್ಮೋಸ್ಟ್ ನಮ್ಮದು ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ ಕೂಡ ಇನ್ನೊಂದೆರಡು ಸೀನ್ಗಳು ಬೇಕಿತ್ತು. ಆವಾಗಲೂ ಕೂಡ ಅವರು ಮತ್ತೆ ಬಂದು ಮತ್ತೆ ನನ್ನನ್ನು ಕರೆದು ಮತ್ತೆ ಕೆಲವೊಂದು ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಏನು ಇಕ್ವಿಪ್ಮೆಂಟ್ಸ್ ಇದೆ ಮತ್ತೆ ರೆಡಿ ಮಾಡೋಕ್ಕೆ ಹೇಳಿ ಮತ್ತೆ ಅದನ್ನು ನಾನು ರೆಡಿ ಮಾಡಿ ಮತ್ತೆ ಡೈರೆಕ್ಟರ್ ಬಂದು ಬೆಳಗ್ಗೆ 5 ಗಂಟೆ ನಾವು ಇದರಲ್ಲಿ KR ಮಾರ್ಕೆಟು ಫಿಶ್ ಮಾರ್ಕೆಟ್ ಇದೆ, ಅಲ್ಲಿ ಹೋಗಿ ಬೆಳಗ್ಗೆ ಮತ್ತೆ ಶೂಟ್ ಮಾಡ್ತೀವಿ. ಅದು ಯಾವಾಗ ಮೀನು ಬರಬೇಕು, ಆ ಲೋಡ್ ಗಾಡಿ ಬರಬೇಕು, ಲೋಡ್ ಗಾಡಿವರೆಗೂ ಬರೋವರೆಗೂ ವೇಟ್ ಮಾಡಿ ಅದೆಲ್ಲ ಒಂದು ಕೆಲವೊಂದು ಸೀನ್ ಇದೆ ತೆಗೆಯೋದೆಲ್ಲ ಸಖತ್ತಾಗಿ ಬಂದಿದ್ದಾವಲ್ಲ. ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ಮಾತ್ರ ಸಖತ್ತಾಗಿ ಓಡುತ್ತೆ. ಬಟ್ ಏನಂದರೆ ಕನ್ನಡ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಆವಾಗಲೇ ಆ ಸಿನಿಮಾ ರುಚಿ ಅಭಿರುಚಿ ಏನಿದೆ, ಏನು ಮೆಸೇಜ್ ಇದೆ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ಸಿನಿಮಾನ ಇಡೀ ಕನ್ನಡದ ಜನತೆ ಥಿಯೇಟ್ರಿಗೆ ಬಂದು ಇಡೀ ಫ್ಯಾಮಿಲಿ ಸಮೇತ ಕೂಡ ಬಂದು ನೋಡ್ಬೋದು. ಒಂದು ಒಳ್ಳೆ ಮೆಸೇಜ್ ಇದೆ. ಇವಾಗ ನಡೀತಿರೋ ಡೀಲ್ಗಳು ಈ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಸಿರ್ಸಿ, ಸಿದ್ದಾಪುರ, ಅಂಕೋಲಾದಲ್ಲಿ ಇವಾಗಲೂ ನೋಡಿರೋಂಥ ಗಾಂಜಾ ಡೀಲ್ಗಳು ಪ್ರತಿಯೊಂದು ಕೂಡ ಸಖತ್ತಾಗಿ ಶೂಟ್ ಮಾಡಿದ್ದೀವಿ. ಕೆಲವೊಂದು ರಿಯಲ್ ಆಗಿನೂ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.